ಫ್ಲಕ್ಸ್ ಸೀಡ್ಸ್ ಅಗಸೆ ಬೀಜ ಇದು ನಮ್ಮ ಹೇರ್ ಗ್ರೋತ್ಗೆ ಮತ್ತು ಸ್ಕಿನ್ಗೆ ತುಂಬಾ ಒಳ್ಳೆಯದು. ಹೇರ್ಗೆ ಸ್ಕಿನ್ಗೆ ಒಳ್ಳೆಯದು ಅಂತ ಎಕ್ಸ್ಟರ್ನಲ್ ಆಗಿ ಅಷ್ಟೇ ಅಪ್ಲೈ ಮಾಡೋದಲ್ದೇ ಇಂಟರ್ನಲ್ ಆಗಿ ಕೂಡ ನಾವು ತಗೊಳ್ಳೋದ್ರಿಂದ ನಮ್ಮ ಹೆಲ್ತ್ಗೂ ಕೂಡ ಇದು ಒಳ್ಳೆಯದು. ಸೊ ಹೇಗೆಲ್ಲ ಯೂಸ್ ಮಾಡೋದಂತ ನೋಡೋಣ. ಅಗಸೆ ಬೀಜನ ಈ ರೀತಿ ಒಂದು ಪ್ಯಾನಲ್ಲಿ ಹಾಕೊಂಡು ನೀವು ಡ್ರೈ ರೋಸ್ಟ್ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ತೆಗೆದಿಟ್ಕೊಂಡ್ರೆ ಡೈಲಿ ನೀವು ಅರ್ಧ ಚಮಚದಿಂದ 1 ಚಮಚದವರೆಗೂ ಇದನ್ನು ತಿನ್ನೋದ್ರಿಂದ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಇದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಇದೆ, ಹಾಗೆ ಡಯಟ್ರಿ ಫೈಬರ್ ಚೆನ್ನಾಗಿರೋದ್ರಿಂದ ಇದು ನಮ್ಮ ಡೈಜೆಷನನ್ನು ಇಂಪ್ರೂವ್ ಮಾಡುತ್ತೆ. ಸೊ ಡೈಜೆಷನ್ ಚೆನ್ನಾಗಿದ್ರೆ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ, ಹೇರ್ ಗ್ರೋತ್ ಆಗುತ್ತೆ, ಹಾಗೆಯೇ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ. ಅಗಸೆ ಬೀಜದ ಜೆಲ್ಲನ್ನು ಹೇಗೆ ಪ್ರಿಪೇರ್ ಮಾಡ್ಕೊಂಡು ಯೂಸ್ ಮಾಡೋದು ಅಂದರೆ 2 ಲೋಟ ನೀರಿಗೆ 2 ಚಮಚದಷ್ಟು ಅಗಸೆ ಬೀಜನ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಈ ರೀತಿ ಅಂಟು ಬಂದಿದೆ ಅಂದಾಗ ಇದನ್ನ ಇಮಿಡಿಯೇಟ್ ಆಗಿ ಸೋಸ್ಕೊಂಡ್ರೆ ಈಸಿಯಾಗಿ ಸೋಸ್ಕೊಂಡ್ಬಿಡ್ಬೋದು. ಇದನ್ನ ಒಂದು ಗ್ಲಾಸ್ ಬಾಟಲಲ್ಲಿ ಹಾಕಿ ಇಟ್ಕೊಂಡ್ರೆ ನೀವು ರೆಗ್ಯುಲರ್ ಆಗಿ ಮುಖಕ್ಕೆ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಅಪ್ಲೈ ಮಾಡೋದ್ರಿಂದ ಸ್ಕಿನ್ ಕ್ಲಿಯರ್ ಆಗುತ್ತೆ, ರಿಂಕಲ್ಸ್ ಕಡಿಮೆ ಆಗುತ್ತೆ, ಹಾಗೆ ಬಂಗಿನ ಸಮಸ್ಯೆ ಕೂಡ ಕ್ಲಿಯರ್ ಆಗುತ್ತೆ. ಹೇರಿಗೆ ಈ ಜೆಲ್ಲನ್ನು ಸ್ಕಾಲ್ಪಿಂದ ಹಿಡಿದು ಹೇರ್ ಲೆಂತ್ವರೆಗೂ ಅಪ್ಲೈ ಮಾಡಿಕೊಂಡು 1 ಗಂಟೆವರೆಗೂ ಹಾಗೆ ಬಿಟ್ಟು ಶಾಂಪು ಹಾಕ್ದೇನೆ ಹೇರ್ ವಾಶ್ ಮಾಡಬೇಕು. ಇನ್ನು ನೆಕ್ಸ್ಟ್ ಡೇ ಕೂದಲಿಗೆ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಶಾಂಪು ಹಾಕಿ ಹೇರ್ ವಾಶ್ ಮಾಡ್ಬೋದು. ಈ ರೀತಿ ಜಸ್ಟ್ ಒಂದು 3 ತಿಂಗಳು ಮಾಡಿದ್ರೆ ಅಮೇಜಿಂಗ್ ಆಗಿರುವಂಥ ರಿಸಲ್ಟ್ ಸಿಗುತ್ತೆ. ಹೇರ್ ಗ್ರೋತ್ ಜಾಸ್ತಿ ಆಗುತ್ತೆ, ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ, ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ.